ಜಸ್ಟ್ ಒಂದು ಕೆ.ಇ ಕಡೆಯಿಂದ ಅಪ್ಡೇಟ್ ಬಂತು. ನಿಮಗೆಲ್ಲ ಗೊತ್ತಿರೋ 1 ಅವರ್ ಬಿಫೋರು ಕೆ.ಇ ಡೈರೆಕ್ಟ್ ಅಂತ ಪ್ರಸನ್ನ ಕುಮಾರ್ ಸರ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ನಿಮಗೆ ಶಾರ್ಟ್ ಆಗಿ. ಓಕೆ ಫ್ರೆಂಡ್ಸ್, ಅದರಲ್ಲಿ ಏನಿದೆ ಅಂದರೆ ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತಗೋತಾ ಇದ್ದಾರೆ. ಓಕೆ, ನನ್ನ ನೀಟ್ ಸ್ಟೂಡೆಂಟ್ಸು ಟೆನ್ಷನ್ ತಗೋತಾರೆ. ಏನಂದರೆ ನಂದು ಆಲ್ರೆಡಿ ಈಗ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ, ಅದು ನಮಗೆ ರಿಜಿಸ್ಟ್ರೇಷನ್ ಲಾಗಿನ್ ಆಗ್ತಾ ಇಲ್ಲ. ಭಾಳಷ್ಟು ಟೆನ್ಷನ್ ತಗೋತಾರೆ. ಆಲ್ರೆಡಿ ನಾನು ಕ್ಲಾರಿಫಿಕೇಷನ್ ಕೂಡ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಿಮಗೆ. ಅದು ಯಾರಿಗಂದರೆ ಓನ್ಲಿ ನೀಟ್ ಬರೆದವ್ರಿಗೆ, ನೀವು ಕೆ.ಸಿ.ಟಿ ಅಪ್ಲಿಕೇಶನ್ ಹಾಕಿಲ್ಲ, ಇವೊಂದು ನೀವು ಎಕ್ಸಾಮ್ ಬರೀಲಿ ಬಿಡಲಿ, ಅಪ್ಲಿಕೇಶನ್ ಹಾಕಿದರೆ ಸಾಕು. ಓಕೆ, ಅವರು ಓನ್ಲಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಈಗೇನು ಬಿಟ್ಟಿದ್ದಾರೆ, ಯಾರಿಗೆ ಬಿಟ್ಟಿದ್ದಾರೆ ಅಂದರೆ ನ್ಯೂ ರಿಜಿಸ್ಟ್ರೇಷನ್ನು ಯಾರು ಕೆ.ಸಿ.ಟಿ ಅಪ್ಲಿಕೇಶನ್ ಹಾಕಿಲ್ಲ, ಓನ್ಲಿ ನೀಟ್ ಬರೆದಿದ್ದಾರೆ ಅವರಿಗೆ ಅಪ್ಲಿಕೇಶನ್ ಮಾತ್ರ ಬಿಟ್ಟಿದ್ದಾರೆ. ಈಗ 24 ತನಕ ಇದೆಯಲ್ಲ ಅವ್ರಿಗೆ ಮಾತ್ರ. ಓಕೆ, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮತ್ತು ನಮ್ಮಲ್ಲಿ ಓನ್ಲಿ ನೀಟ್ ಬರೆದಿಲ್ಲ ಅವರಿಗೆ. ಓಕೆ, ಯಾರು ಕೆ.ಸಿ.ಟಿ ಅಪ್ಲಿಕೇಶನ್ ಫಾರ್ಮ್ ಹಾಕಿದಾರಲ್ಲ ಅವ್ರಿಗೆ ಏನೂ ಇಲ್ಲ. ಓಕೆ, ಯಾರು ಆಪ್ಷನ್ ಎಂಟ್ರಿ ಮಾಡಿರ್ಬೋದು, ಇಲ್ಲ ಓನ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಬಿಟ್ಟಿರ್ಬೋದು, ಅವ್ರೆಲ್ರಿಗೂ ಓನ್ಲಿ ನೀಟ್ ರೋಲ್ ನಂಬರ್ ಎಂಡ್ ಮಾಡೋಕ್ಕೆ ಇನ್ನೊಂದು 2 to 3 ಡೇಸಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ನೀವು ಅಬೌಟು NTA ನಿಮ್ಗೆ ಏನು ನಮ್ಮ ಸ್ಟೇಟ್ ರ್ಯಾಂಕ್ ನಾವು ಅನ್ಕೋತೀವಲ್ಲ ಅದನ್ನು ಇನ್ನೊಂದು 2 to 3 ಡೇಸಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ NTA ಅವರು ಡಾಟಾನ ಕಳಿಸಬೇಕು. ಇವರು ಡಿಸೆಂಟಿ ಆರ್ಡ್ರಲ್ಲಿ ನಿಮಗೆ ಟಾಪ್ ಟು ಲೋನ ಕರ್ನಾಟಕ ಯಾರು ಮೆನ್ಷನ್ ಮಾಡಿದಾರಲ್ಲ NTA ಏನು ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರದ್ದು ಲಿಸ್ಟ್ ಬಿಡ್ತಾರೆ. ಓಕೆ, ಅದು 90% ಕರೆಕ್ಟ್ ಇರುತ್ತೆ. ರಿಮೈನಿಂಗ್ ಸ್ವಲ್ಪ ಚೇಂಜಸ್ ಆದರೆ ಆಗುತ್ತೆ ಅಂತ. ಯಾಕಂದರೆ ಬೇರೆ ಸ್ಟೇಟ್ ಅವರು, ಫಾರ್ ಎಕ್ಸಾಂಪಲ್ ಕರ್ನಾಟಕದವರು ಬೇರೆ ಸ್ಟೇಟಲ್ಲಿ ಓದಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿದರೆ ಅದು ನಮ್ಮಲ್ಲಿ ಬರುತ್ತೆ. ಬಟ್ ಅದು ನಮ್ಮಲ್ಲಿ ಅವ್ರು 85% ಕೂಡ ಅಲ್ಲಿ ಆಗಲ್ಲ. ಓಕೆ, ಇನ್ ಕೇಸು ಅವ್ರ ಕ್ಲಾಸ್ ಸಿ ಅವ್ರದೆಲ್ಲ ವೆರಿಫಿಕೇಷನ್ ಎಲ್ಲ ಆದಮೇಲೆ ಬರುತ್ತೆ. ಕೆಲವೊಬ್ರದ್ದು ಕನ್ನಡ ಎಕ್ಸಾಮ್ ಎಲ್ಲ ಬರೋದಿರುತ್ತೆ, ಅದೆಲ್ಲ ಆದಮೇಲೆ ಬರುತ್ತೆ. ಇಲ್ಲಾಂದರೆ ಆಲ್ಮೋಸ್ಟ್ ಇರುತ್ತೆ. ಓಕೆ, 5% ಏನು ಚೇಂಜಸ್ ಆಗ್ಬೋದು, ಬಟ್ 90% ಕರೆಕ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅದರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಆ ರ್ಯಾಂಕ್ ಪ್ರಕಾರ ಏನು ನಮ್ಮದು ಆಪ್ಷನ್ ಎಂಟ್ರಿ ನಡೆಯಲ್ಲ. ನಿಮಗೊಂದು ಐಡಿಯಾ ಬರೋಕ್ಕೆ ಒಂದು PDF ಹಾಕ್ತಾರೆ. ನಿಮ್ಗೆ ಐಡಿಯಾ ಬರೋಕ್ಕೆ ನಮ್ಮ ಸ್ಟೇಟಲ್ಲಿ ನನ್ನ ರ್ಯಾಂಕ್ ಮೇಲೆ ಎಷ್ಟು ಜನ ಇದ್ದಾರೆ ಅದನ್ನು ಐಡಿಯಾ ಬರುತ್ತೆ. ಕ್ಯಾಟಗರಿ ಅಂತ ಗೊತ್ತಾಗಲ್ಲ, ಅಟ್ಲೀಸ್ಟ್ ಎಷ್ಟು ಜನ ಇದ್ದಾರೆ ನಿಮ್ಗೆ ಐಡಿಯಾ ಬರುತ್ತೆ, ಸಿಗುತ್ತೋ ಇಲ್ಲೋ ಅಂತ. ಆಮೇಲೆ ನೀವು ಏನು ಯಾವ ಬೇಸಿಸ್ ಮೇಲೆಲ್ಲ ನಡೆಯೋದು ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಡೆಯೋದು ಇಲ್ಲಿ ನಮ್ಮ ಸ್ಟೇಟಲ್ಲಿ. ಬಟ್ ನಮ್ಮ ಸ್ಟೇಟ್ ಕರ್ನಾಟಕದವ್ರು ಮಾತ್ರ 85% ಕೋಟಲ್ಲಿ ಕರ್ನಾಟಕದವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು, ಬೇರೆಯವ್ರು ಮಾಡೋಕ್ಕೆ ಬರಲ್ಲ. ಓಕೆ, ಅದಕ್ಕೆ ನಿಮ್ಗೊಂದು ಲಿಸ್ಟ್ ಬಿಟ್ಟ ಮೇಲೆ ಐಡಿಯಾ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ನೀಟ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ದಾರೆ. ಈಗ ನೀಟು ಓನ್ಲಿ ಯಾರು ಕೆ.ಸಿ.ಟಿ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರು ನೀಟ್ ರೋಲ್ ನಂಬರ್ ಎಂಟರ್ ಮಾಡೋಕ್ಕೆ ಲಿಂಕ್ ಬಿಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಅಂದರೆ NTA ಅವರು ಯಾವಾಗ ಆಲ್ ಇಂಡಿಯಾ ಏನು ಅವ್ರದ್ದು ಡಾಟಾ ಕೊಡ್ತಾರೆ ಅವ್ರಿಗೆ, ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಬರೆದಿರೋಂಥ ಡಾಟಾ ಕೊಡ್ತಾರಲ್ಲ ಅದನ್ನು ಕೊಟ್ಟು ಆದಮೇಲೆ ನಿಮಗೆ ಎನೇಬಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 3 ಡೇಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಇರುತ್ತೆ. ಓಕೆ, ಅದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಡ್ತಾರೆ. ನಿಮ್ಮ ಕೆಲಸ ಇರೋದಂದರೆ ಆಪ್ಷನ್ ಎಂಟ್ರಿನೇ. ಅಷ್ಟೊತ್ತಿಗೆ ನೀವೆಲ್ಲ ಕಾಲೇಜ್ ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಐ ಥಿಂಕ್ ಇನ್ನೂ ಹೇಳ್ತಾ ಇದ್ದಾರೆ ನಿಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಆಗೋ ಚಾನ್ಸ್ ಇದೆ. ಯಾಕಂದರೆ ಇನ್ನೂ 1 ವಾರ ಆಗಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಅಂದ್ಕೊಂಡು ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ.